ಓಂ ನಮಃ ಶಿವಾಯ. ಸ್ವಾಮಿ ಕುರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಅಪ್ಪಿತಪ್ಪಿ ಈ ವಸ್ತುಗಳನ್ನು ಯಾರಿಗೂ ಗಿಫ್ಟ್ ಮಾಡಬೇಡಿ. ನಿಮ್ಮ ಸಂಬಂಧದಲ್ಲಿ ಬಿರುಕು ಬರಬಹುದು, ಫ್ರೆಂಡ್ಶಿಪ್ ಕಟ್ ಆಗಬಹುದು. ಯಾವುದು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ ತುಂಬ ಮಂದಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತೇನೆ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆ ಇದ್ರೂ ಕೂಡ ಮುಕ್ತವಾಗಿ ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳುಹಿಸಿ. ನಾನು ನಂಬಿರೋ ಶಿವದೇವರ ಹಾಗೂ ಕುರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗಿಫ್ಟ್ ಕೊಡುವುದು ಅಂದರೆ ಅಂದರೆ ಮತ್ತೊಬ್ಬರಿಗೆ ಏನೋ ಯಾವ ಒಂದೊಂದು ಒಳ್ಳೆಯ ಸಂದರ್ಭದಲ್ಲಿ ನಾವು ಗಿಫ್ಟ್ ಕೊಡ್ತೇವೆ ಅಲ್ವಾ. ಆ ಗಿಫ್ಟ್ ಕೊಡುವುದರಲ್ಲಿಯೂ ಕೂಡ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅನ್ನೋದು ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಎಂದಿಗೂ ಉಡುಗೊರೆಯಾಗಿ ನೀಡಬಾರ್ದು. ಹಾಗೇನಾದರೂ ಉಡುಗೊರೆ ನೀಡಿದರೆ ಅವರಿಗೆ ಅಷ್ಟು ಒಳ್ಳೆಯದಲ್ಲ, ಕೊಟ್ಟವರಿಗೂ ಒಳ್ಳೆಯದಲ್ಲ, ತಗೊಂಡವರಿಗೂ ಒಳ್ಳೆಯದಲ್ಲ. ಉಡುಗೊರೆಗಳು ಯಾವುದೇ ಸಂಬಂಧವನ್ನು ಬಲಗೊಳಿಸುತ್ತೆ ಅಂತ ನಂಬಲಾಗಿದೆ. ಯಾರಿಗೇ ಆಗಲಿ ಉಡುಗೊರೆ ನೀಡುವ ಮೊದಲು ಯಾವುದನ್ನು ನೀಡಿದರೆ ಉತ್ತಮ ಎಂಬುದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಆಮೇಲೆ ಕೊಡುವಂಥದ್ದು ಅಲ್ವಾ. ಹಾಗೆಯೇ ವಾಸ್ತು ಮತ್ತು ಜ್ಯೋತಿಷಕ್ಕೆ ಅನುಗುಣವಾಗಿ ಗಿಫ್ಟ್ ನೀಡುವುದು ಉತ್ತಮ. ಉಡುಗೊರೆಗಳು ನಿಮ್ಮ ಸಂಬಂಧದ ಮೇಲೂ ಪ್ರಭಾವ ಬೀರುವಂಥದ್ದು. ಹಾಗಾಗಿ ವಾಸ್ತು ಪ್ರಕಾರ ಯಾವ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು. ಮೊದಲನೇದಾಗಿ ಗಡಿಯಾರ, ಅಂದರೆ ಬೇರೆ ಬೇರೆ ಟೈಪ್ಸ್ ವಾಚಸ್ ಇರುತ್ತಲ್ವ, ಆದಷ್ಟು ಕೆಲವರು ಜಾಸ್ತಿ ಉಡುಗೊರೆಯಾಗಿ ಅದನ್ನು ನೀಡುವಂಥದ್ದು ಖಂಡಿತವಾಗ್ಲೂ ಕೊಡಬೇಡಿ. ಬೇರೆ ಬೇರೆ ವಸ್ತುಗಳು ಇರುವಂಥದ್ದು ಅಲ್ವಾ. ಇಂಥ ಉಡುಗೊರೆಗಳನ್ನು ಏನಾದರೂ ಕೊಡುವುದರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೊಡಬೇಡಿ. ವಾಚಸ್ ಸಾಮಾನ್ಯವಾಗಿ ಜನರು ಒಬ್ರಿಗೊಬ್ಬರು ವಿಭಿನ್ನ ರೀತಿಯ ಗಡಿಯಾರವನ್ನು ಗಿಫ್ಟ್ ನೀಡುವಂಥದ್ದು, ವಾಚ್ ನೀಡುವಂಥದ್ದು. ಆದರೆ ವಾಸ್ತು ಪ್ರಕಾರ ಗಡಿಯಾರವನ್ನು ಎಂದಿಗೂ ಉಡುಗೊರೆಯಾಗಿ ನೀಡಬಾರದು. ಹಾಗೆ ಅದನ್ನು ಯಾವತ್ತೂ ಗಿಫ್ಟಾಗಿ ನೀಡಬೇಡಿ, ಉಡುಗೊರೆಯಾಗಿ ನೀಡಬೇಡಿ. ಅದಕ್ಕಿಂತ ಬೇರೆ ಏನಾದರೂ ಕೊಟ್ಟು ಬಿಡಿ. ಅಂದರೆ ಸಂಬಂಧದಲ್ಲಿ ಕೊಟ್ಟರು ಸಂಬಂಧ ಹಾಳಾಗುವಂಥದ್ದು ಅಥವಾ ಫ್ರೆಂಡ್ಶಿಪ್ ಕಟ್ಟಾಗುವಂಥದ್ದು, ಈ ಥರ ಎಲ್ಲ ಬರುವಂಥದ್ದು. ಅದರ ಬಗ್ಗೆ ಜಾಗೃತಿ ವಹಿಸಿ. ಆಮೇಲೆ ಕರವಸ್ತ್ರ, ಹ್ಯಾಂಡ್ಕರ್ಚಿಪ್. ಜ್ಯೋತಿಷದ ಪ್ರಕಾರ ಯಾರಿಗೇ ಆಗಲಿ ಕರವಸ್ತ್ರವನ್ನು ಉಡುಗೊರೆಯಾಗಿ ನೀಡುವುದು ಶುಭವಲ್ಲ. ಗೊತ್ತಿರ್ಬೋದು, ನಮಗೆ ಕೈಯಾರೆ ಕೊಡಲೂಬಾರದು ಅಥವಾ ಅದನ್ನು ಗಿಫ್ಟಾಗೂ ನೀಡಬಾರ್ದು. ಅದು ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಅದರ ಬಗ್ಗೆ. ಹೀಗೆ ಮಾಡೋದ್ರಿಂದ ನಿಮ್ಮ ನಡುವೆ ಮನಸ್ತಾಪ ಉಂಟಾಗ್ಬೋದು. ಹಾಗೆ ಚಪ್ಪಲಿಗಳನ್ನು ಕೂಡ ನೀಡಬಾರ್ದು, ಅದು ಕೂಡ ಗಿಫ್ಟಾಗಿ ನೀಡಬೇಡಿ. ಹಾಗೆಯೇ ಮಹಾಭಾರತ ಪುಸ್ತಕವನ್ನು ಕೂಡ ಗಿಫ್ಟಾಗಿ ನೀಡಬಾರ್ದಂತೆ. ಯಾಕಂತ ನೋಡೋಣ. ಮಹಾಭಾರತ ಒಂದು ಪೌರಾಣಿಕ ಕಥೆಯಾಗಿದ್ದರೂ ಇದನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಜಗಳದ ವಾತಾವರಣ ಸೃಷ್ಟಿಯಾಗುವುದು. ಹಾಗಾಗಿ ಮಹಾಭಾರತ ಪುಸ್ತಕವನ್ನು ಯಾರಿಗೂ ಉಡುಗೊರೆಯಾಗಿ ನೀಡಬಾರದು. ಇದನ್ನು ಗಿಫ್ಟ್ ಮಾಡಿದರೆ ನಿಮ್ಮ ಸಂಬಂಧ ಹಾಳಾಗಬಹುದು. ಇದರ ಬಗ್ಗೆ ಗೊತ್ತಿಲ್ಲದಿದ್ದರೆ ಗೊತ್ತಾಯ್ತಲ್ವ. ಯಾವತ್ತೂ ಗಿಫ್ಟಾಗಿ ನೀಡಲಿಕ್ಕೆ ಹೋಗಬೇಡಿ. ಅಂದರೆ ಮನೆಯಲ್ಲಿಟ್ಟರೆ ನಕಾರಾತ್ಮಕ ಶಕ್ತಿಯ ಒಂದು ಇದು ಆಗುತ್ತೆ ಅಂತ, ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಹಾಗೆಯೇ ಬಟ್ಟೆ ಅಂದರೆ ಎಸ್ಪೆಷಲಿ ಯಾವ ಬಟ್ಟೆ ಅಂತ ನೋಡೋಣ. ಹೆಚ್ಚಿನ ಜನರು ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವಂಥದ್ದು. ಆದರೆ ನೀವು ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವುದು ತಪ್ಪಲ್ಲ. ಅದರಲ್ಲೂ ಕಪ್ಪು ಬಣ್ಣದ ಬಟ್ಟೆ ಇರುತ್ತಲ್ವ, ಅದನ್ನು ದಯವಿಟ್ಟು ನೀವು ಉಡುಗೊರೆಯಾಗಿ ನೀಡಬೇಡಿ. ಬೇರೆ ಯಾವ ಕಲರ್ ಆದರೂ ಕೊಡಿ, ಬಟ್ಟೆ ಕೊಡಬಹುದು, ಕೊಡಬಾರ್ದು ಅಂತಲ್ಲ. ಸಾಮಾನ್ಯವಾಗಿ ತುಂಬ ಜನರು ಗಿಫ್ಟ್ ಮಾಡುವಂಥದ್ದು ಬಟ್ಟೆಯನ್ನೇ. ಆದರೆ ಬಟ್ಟೆ ಕೊಡುವಾಗ ಕಪ್ಪು ಬಣ್ಣದ ಬಟ್ಟೆಯನ್ನು ನೀವು ನೀಡಲಿಕ್ಕೆ ಹೋಗಬೇಡಿ. ಈ ಥರದ್ದೆಲ್ಲ ಒಂದು ವಾಸ್ತುಶಾಸ್ತ್ರದ ಪ್ರಕಾರ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಥರ ಗಿಫ್ಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಸಂಬಂಧ ಹಾಳಾಗಬಹುದು ಅಥವಾ ಫ್ರೆಂಡ್ಶಿಪ್ ಕಟ್ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಕೊಡೋದಾದರೆ ಬೇರೆ ಯಾವುದಾದ್ರೂ ಗಿಫ್ಟ್ ಇರುತ್ತಲ್ವ. ಗಿಫ್ಟ್ ನೀಡೋದಾದರೆ ಎಷ್ಟೆಷ್ಟೋ ವೆರೈಟೀಸ್ ಆಫ್ ಗಿಫ್ಟ್ ನೀಡಬಹುದಲ್ವ, ಬೇರೆ ವಿಧವಾದಂಥ ಗಿಫ್ಟ್. ಆದ್ದರಿಂದ ನೀವು ಯಾರಿಗಾದರೂ ಉಡುಗೊರೆ ನೀಡುವ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಕೆಲವು ವಸ್ತುಗಳನ್ನು ತಪ್ಪಿಯೂ ಖರೀದಿಸಬೇಡಿ ಮತ್ತು ಕೊಡಬೇಡಿ. ಇದನ್ನು ಬಿಟ್ಟು ಬೇರೆ ಯಾವುದನ್ನಾದರೂ ಕೊಡಿ. ಹಾಗೆ ಉಡುಗೊರೆಗಳು ಸಂಬಂಧವನ್ನು ಬಲಗೊಳಿಸಬೇಕು ಹೊರತು ಹಾಳು ಮಾಡಬಾರದು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.